ಹಾಯ್ ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸ್ವಾತಿ ಅಂತ, ಸ್ವಾತಿ ಹೆಚ್ ನಾಯಕ್. ಸೊ ರೀಸೆಂಟ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಎವರ್. ಲೆಟ್ಸ್ ಗೋ. ಏನಿಲ್ಲ, ಈ ವ್ಲಾಗ್ ಅಲ್ಲಿ ಲೈಕ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಇಸ್ ಗೆಟಿಂಗ್ ಮ್ಯಾರಿಡ್. ಸೊ ಶಾಪಿಂಗ್ ಹೋಗ್ತಾ ಇದ್ವಿ, ಲೈಕ್ ಜ್ಯುವೆಲರಿ ಶಾಪಿಂಗ್. ಏನಾಗುತ್ತೆ ನೋಡೋಣ ಬನ್ನಿ. ಸೊ ದಿಸ್ ಇಸ್ ಹರ್. ಹಾರ್ಟ್ಲಿಯೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಫಸ್ಟ್ಗೆ ನಾವು ರಿಯಾ ಬೊಟಿಕ್ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ಸೊ ಬ್ಲೌಸ್ ಡಿಸೈನ್ಸ್ ಎಲ್ಲ ಕೊಟ್ಟಿದ್ವಿ, ನೋಡಿದ್ವಿ, ಡಿಸೈನ್ಸ್ ಎಲ್ಲ ನೋಡಿಬಿಟ್ಟು ಸೊ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ವಿ ಹೆಡೆಡ್ ನೆಕ್ಸ್ಟು ತುಳಸಿ ನಾವೆಲ್ಟಿ, ಗೊತ್ತೇ ಇರತ್ತೆ ಎಲ್ಲರಿಗೂ. ಆ್ಯಂಡ್ ಸ್ಲಿಪ್ಪರ್ಸ್ ನೋಡಿದ್ವಿ, ಬ್ಯಾಗ್ಸ್ ಇತ್ತು. ಸೊ ಶಿ ವಾಸ್ ಕನ್ಫ್ಯೂಸ್ಡ್ ಬಿಟ್ವೀನ್ ಎರಡು ಕಲರ್ಸ್, ಪೀಚ್ ಒನ್ ಆ್ಯಂಡ್ ಬ್ರೌನ್ ಒನ್. ನೀವು ನೋಡಿ ಯಾವ್ದು ಚೆನ್ನಾಗಿದೆ ಕಾಮೆಂಟ್ ಮಾಡಿ. ಬಟ್ ನಾವು ತಗೊಂಡಿದ್ದೀವಿ ಆಲ್ರೆಡಿ. ಆ್ಯಂಡ್ ಇದರಲ್ಲೂ ಕೂಡ ಬೇಬಿ ಪಿಂಕ್ ಆ್ಯಂಡ್ ವೈಟ್ ಕಲರ್, ಇದೂ ಕನ್ಫ್ಯೂಸ್ ಆಯಿತು. ತುಂಬ ವೆರೈಟೀಸ್ ಇದ್ವಲ್ಲ, ಸೊ ಕನ್ಫ್ಯೂಸ್ ಆಗೇ ಆಗುತ್ತೆ ಆಬ್ವಿಯಸ್ಲಿ, ಯಾವ್ದು ತೊಗೋಬೇಕು ಏನು ತೊಗೋಬೇಕು ಅಂತ. ಎಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ. ಇದು ಚೆನ್ನಾಗಿತ್ತು, ಬಟ್ ಬ್ರೈಡ್ಗೆ ಅಂತ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಅನಿಸ್ತು. ಇದು ನಾನು ಗೊತ್ತೇ ಇರತ್ತೆ ನಿಮಗೆಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಸ್ಲಿಪ್ಪರ್ನ ನೋಡಿದ್ವಿ. ಇದು ಬೇಸಿಕಲಿ ನಂಗೆ ತುಂಬ ಇಷ್ಟ ಆಯಿತು, ರೈಟ್ ಒನ್. ಆ್ಯಂಡ್ ನಾವು ಯಾವ್ದು ತೊಗೊಂಡ್ವಿ ಅಂದರೆ ಫೈನಲಿ ಇದೇ ತೊಗೊಂಡ್ವಿ. ಓ ಮೈ ಗಾಡ್, ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬ್ರೈಡ್ಗೆ ಎಸ್ ಇಟ್ ಗೋಸ್ ವೆಲ್ ಅಂತ ಅನಿಸ್ತು. ಸೊ ವಿ ಗಾಟ್ ದಿಸ್. ನೆಕ್ಸ್ಟ್ ಹನುಮಾನ್ ಜಯಂತಿ ಇತ್ತು, ಸೊ ನಾವು ಟೆಂಪಲ್ಗೆ ಹೋಗಿದ್ವಿ. ಸೊ ದೇವರು ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ, ಸುಖ ಶಾಂತಿ ನೆಮ್ಮದಿ ಏನು ಅಂದ್ಕೊಂಡಿದ್ದೀರಾ ಎಲ್ಲನೂ ಆಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟ್ರೈಟಾಗಿ ಅಲ್ಲಿಂದ ನಾವು ನೆಕ್ಸ್ಟ್ ಪಾರ್ಕಿಗೆ ಹೋದ್ವಿ. ಪಾರ್ಕ್ ಒಳಗಲ್ಲ, ಪಾರ್ಕ್ ಆಚೆ ಇರೋ ಸ್ನ್ಯಾಕ್ಸ್ ಅಂಗಡಿಗೆ. ಸೊ ಇಲ್ಲಿ ಚಾಟ್ಸ್ ತಿಂದ್ವಿ. ಏನು ಅಂತ ಅಂದರೆ ಸೊ ಬನಾನಾ ಚಿಪ್ಸ್ ಮಸಾಲ, ಕೋಡ್ಬಳೆ ಮಸಾಲ ಆ್ಯಂಡ್ ಚಕ್ಲಿ ಮಸಾಲ ಅಂತ ತುಂಬ ಇತ್ತು. ಬನಾನಾ ಚಿಪ್ಸ್ ಮಸಾಲ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು, ಸೊ ಅದನ್ನೇ ತೊಗೊಂಡ್ವಿ. ಆ್ಯಂಡ್ ತಿಂದ್ವಿ, ಚೆನ್ನಾಗಿತ್ತು. ಸ್ವಲ್ಪ ಮಸಾಲ ಕಡಿಮೆ ಹಾಕಿದ್ರು. ಆ್ಯಂಡ್ ಸೊ ಇನ್ನೊಂದ್ಸಲಿ ಹನುಮಾನ ಆಶೀರ್ವಾದ ತಗೊಂಡು ಮನೆಗೆ ಬಂದ್ವಿ. ಸೊ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಹೋದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡ್ತೀರಾ ಅಂತ ಅಂದರೆ ಆಬ್ವಿಯಸ್ಲಿ ಜ್ಯುವೆಲರೀಸ್ ನೋಡೋಕೆ. ಸೊ ಮದುವೆಯಲ್ಲಿ ಲೈಕ್ ಎಲ್ಲನೂ ಓನಾಗೆ ತೊಗೋಬೇಕು ಅಂತ ಅಂದರೆ ಜಾಸ್ತಿ ಆಗೇ ಆಗುತ್ತೆ. ಸೊ ರೆಂಟಲ್ ಜ್ಯುವೆಲರೀಸ್ ನೋಡೋಣ ಅಂತ ಅಂದ್ಬಿಟ್ಟು ಅಯಾತಿ ಸ್ಟುಡಿಯೋ ಅಂತ ಇದೆ, ಸೊ ಅಲ್ಲಿಗೆ ಹೋಗಿದ್ವಿ. ನೋಡಿ ಈ ಥರ ಎಲ್ಲ ಜ್ಯುವೆಲರೀಸ್ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಸೊ ಇಲ್ಲಿ ಮ್ಯಾಟರ್ನಿಟಿ ಶೂಟ್ಗೆ ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಬಟ್ಟೆಗಳು, ಕಾಸ್ಟ್ಯೂಮ್ಸ್ ಎಲ್ಲನೂ ರೆಂಟಲ್ಗಿತ್ತು. ಸೊ ಸ್ಟುಡಿಯೋ ಇದೆ ನೋಡಿ, ಈ ಥರ ಇತ್ತು. ಆ್ಯಂಡ್ ಸೊ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ, ಬಟ್ ಇರೋದ್ರಲ್ಲೇ ವಿ ಟ್ರೈಡ್. ಸೊ ಈ ಥರ ಕಾಣಿಸ್ತಾ ಇತ್ತು. ಮ್ಯಾಚ್ ಆಗ್ತಿದೆನಾ ಇಲ್ವಾ ಅಂತ ಅಂದ್ಬಿಟ್ಟೆಲ್ಲ ಚೆಕ್ ಮಾಡಿದ್ವಿ. ಜಡೆ ಬಿಲ್ಲಿದು ಇದೆಲ್ಲ, ಇದರಲ್ಲೆಲ್ಲ ವೆರೈಟೀಸ್ ಇತ್ತು. ಬಟ್ ಕಲರ್ ಸ್ಪೆಸಿಫಿಕ್ ಇದೆ ಸೀರೆಗೆ ಬೇಕು ಅಂತ ಅಂದರೆ ಕಡಿಮೆ ವೆರೈಟೀಸ್ ಇತ್ತು. ಸೊ ಅವಾಗ ಗೊತ್ತಾಯಿತು ಎಷ್ಟೊಂದು ಕಷ್ಟ ಇದೆ ಎಲ್ಲನೂ ಜೋಡಿಸ್ಕೋಬೇಕು ಅಂತ ಅಂದ್ಬಿಟ್ಟು ಮದುವೆಗೆ. ಪ್ರತಿಯೊಂದು ಚಿಕ್ಕ ಚಿಕ್ಕದೂ ವಿ ಶುಡ್ ಮ್ಯಾಚ್. ಆ್ಯಂಡ್ ಅದು ನೆಕ್ಸ್ಟು ನಾವು ಅಲ್ಲಿಂದ ಇನ್ನೊಂದು ಶಾಪಿಗೆ ಹೋದ್ವಿ, ಇಶಾ ನಾವೆಲ್ಟೀಸ್ ಅಂತ. ಆ್ಯಂಡ್ ಅಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಹಿ ವಾಸ್ ಆಲ್ಸೋ ಲೈಕ್ ತುಂಬ ಎಂಗೇಜಿಂಗ್ ಆಗಿದ್ದರು. ಆ್ಯಂಡ್ ಯಾವುದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ, ಇದು ನೋಡಿ ಅದು ನೋಡಿ ಅಂತ ಅಂದ್ಬಿಟ್ಟು ಲೈಕ್ ತುಂಬ ಚೆನ್ನಾಗಿ ಅನಿಸ್ತು ಆ್ಯಕ್ಚುಲಿ. ಆ್ಯಂಡ್ ತುಂಬ ವೆರೈಟೀಸ್ ಆ್ಯಂಡ್ ಕಲೆಕ್ಷನ್ಸ್ ಕೂಡ ಇತ್ತು. ಫೈನಲಿ ನಮಗೆ ಇಲ್ಲಿ ಸಿಂಪಲ್ ಆ್ಯಂಡ್ ಚೆನ್ನಾಗಿ ಅನಿಸ್ತು ಕೂಡ. ಆ್ಯಂಡ್ ಫೈನಲ್ ವೆಡ್ಡಿಂಗಿಗೆ ಯಾವುದು ಏನು ಅಂತ ಅಂದ್ಬಿಟ್ಟು ಎಲ್ಲ ಫೈನಲ್ ಮಾಡಿ ಬಂದ್ವಿ. ಬಟ್ ಎಲ್ಲ ಇಲ್ಲೇ ತೋರಿಸ್ಬಿಟ್ರೆ ಮದುವೆಯಲ್ಲಿ ಏನು ನೋಡ್ತೀರಾ, ಸೊ ಅವಾಗೇ ತೋರಿಸೋಣ ಅಂತ ಇದ್ದೀನಿ. ಸೊ ಮತ್ತೆ ಮನೆಗೆ ಹೋದ್ವಿ. ಮತ್ತೆ ಮನೆಗೆ ಹೋದಾಗ ವೆಡ್ಡಿಂಗ್ ಕಾರ್ಡ್ಗಳು ಬಂದಿತ್ತು. ಸೊ ಪೂಜೆ ಮಾಡೋಣ ಅಂತ ಹೇಳಿದರು. ಅವಾಗ ಒಂದು ವೀಡಿಯೋ ಮಾಡಿದ್ವಿ ಚಿಕ್ಕದಾಗಿ, ಇರೋದ್ರಲ್ಲೇ ನಾವೇ ಅಲ್ಲಿ ಇಲ್ಲಿ ಇದು ಮಾಡಿ ಈ ಥರ ಮಾಡಿದ್ವಿ. ಎಸ್, ಸೊ ಮದುವೆಗೆ ಕಾಯ್ತಾ ಇರಿ ಅಂತ ಹೇಳ್ತಾ ಇಷ್ಟೇ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ.